ನಾವು ಪಾದಯಾತ್ರೆ ಮಾಡಿದ್ದು ರಾಜ್ಯದ ಸಂಪತ್ತು ಲೂಟಿ ಮಾಡಿ ಕಾನೂನು ಬಾಹಿರವಾಗಿ ಗಣಿಗಾರಿಕೆ ಮಾಡುತ್ತಿದ್ದಾರೆಂದು. ಆದರೆ ಬಿಜೆಪಿಯವರು ಅನವಶ್ಯಕವಾಗಿ ಸಿಎಂ ಮೇಲೆ ಆಪಾದನೆ ಮಾಡಿ ಕಾನೂನು ಬಾಹಿರ ಕೆಲಸ ಆಗಿಲ್ಲದಿದ್ದರೂ ಮಾಡಿದ್ದಾರೆ ಎಂದು ಜನರಿಗೆ ತಪ್ಪು ಮಾಹಿತಿ ಕೊಡಲು ಪಾದಯಾತ್ರೆ ಮಾಡಲು ಹೊರಟಿದ್ದಾರೆಂದು ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಎಂ ಯಾವುದೇ ತಪ್ಪು ಮಾಡಿಲ್ಲ, ಕಾನೂನು ಬಾಹಿರ ಕೆಲಸ ಮಾಡಿಲ್ಲ. ತಪ್ಪು ಮಾಡಿದ್ದರೆ ಸಿಎಂ ನ್ಯಾಯಾಧೀಶರ ನೇತೃತ್ವದಲ್ಲಿ ಕಮಿಷನ್ ಮಾಡಿ ತನಿಖೆ ಮಾಡಿಸುತ್ತಿರಲಿಲ್ಲ. ಜನರಿಗೆ ಸತ್ಯ ತಿಳಿಸಲು ನ್ಯಾಯಾಧೀಶರ ನೇತೃತ್ವದಲ್ಲಿ ಕಮಿಷನ್ ಮಾಡಿದ್ದಾರೆ ಎಂದರು. ವಾಲ್ಮೀಕಿ ಹಗರಣದಲ್ಲಿ ನಾವು ಯಾರನ್ನ ಜಸ್ಟಿಫೈ ಮಾಡಿಲ್ಲ. ಎಸ್ಐಟಿ, ಸಿಬಿಐ, ಇಡಿ ತನಿಖೆ ನಡೆಯುತ್ತಿದ್ದು ವರದಿ ಬರಲಿ, ಯಾರು ತಪ್ಪು ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಆಗುತ್ತದೆ. ಮಿನಿಸ್ಟರ್ ಅಕೌಂಟ್ಗೆ ಹಣ ಹೋಗಿದ್ದರೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ನಾವು ಮಾಡಿದ್ದಂಥ ಪಾದಯಾತ್ರೆ ಈ ರಾಜ್ಯದ ಸಂಪತ್ತು ಹಾಳಾಗ್ತಾ ಇದೆ, ರಾಜ್ಯದ ಸಂಪತ್ತನ್ನು ಲೂಟಿ ಮಾಡ್ತಾ ಇದ್ದಾರೆ, ಕಾನೂನು ಬಾಹಿರವಾಗಿ ಗಣಿಗಾರಿಕೆ ನಡೀತಾ ಇದೆ ಅಂತ ಹೇಳಿ ಅವತ್ತಿನ ದಿವಸ ನಾವು ಪಾದಯಾತ್ರೆಯನ್ನು ಮಾಡಿದ್ದು. ಆದರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಅನವಶ್ಯಕವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಆಪಾದನೆಗಳನ್ನು ಮಾಡಿ ಯಾವುದೇ ರೀತಿಯ ಕಾನೂನು ಬಾಹಿರವಾದಂಥ ಕೆಲಸಗಳಲ್ಲಿ ಆಗಿಲ್ಲದೆ ಇದ್ದರೂ ಕೂಡ ಅದನ್ನು ಆಗಿದೆ ಅಂತ ಹೇಳಿ ಜನಸಮುದಾಯಕ್ಕೆ ತಪ್ಪು ಮಾಹಿತಿಗಳನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಅದಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದು, ಇಷ್ಟೇ ವ್ಯತ್ಯಾಸ. ಹಾಗಾಗಿ ನಾವು ಜನಸಮುದಾಯಕ್ಕೆ, ಇಡೀ ರಾಜ್ಯದ ಜನತೆಗೆ ತಿಳಿಸ್ತೇವೆ, ಮುಖ್ಯಮಂತ್ರಿಗಳು ಯಾವುದನ್ನೇ ತಪ್ಪು ಮಾಡಿಲ್ಲ, ಯಾವುದೇ ಕಾನೂನು ಬಾಹಿರವಾದಂಥ ಕೆಲಸ ಆಗಿಲ್ಲ ಅನ್ನೋದನ್ನು. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಧೈರ್ಯದಿಂದ ಕಮಿಷನನ್ನು ಮಾಡಿದ್ದಾರೆ. ನ್ಯಾಯಾಧೀಶರನ್ನ ನೇತೃತ್ವದಲ್ಲಿ ಕಮಿಷನನ್ನು ಮಾಡಿ ತನಿಖೆ ಮಾಡಿಸಿ ಜನಸಮುದಾಯಕ್ಕೆ ಸತ್ಯವನ್ನು ತಿಳಿಸಬೇಕು ಅಂತೇಳಿ ಮಾಡಿದ್ದಾರೆ. ಹಾಗಾಗಿ ಯಾವುದೇ ರೀತಿಯ ತಪ್ಪು, ಕಾನೂನು ಬಾಹಿರವಾದಂಥ ಕೆಲಸ ಅಲ್ಲಿ ಆಗಿಲ್ಲ ಅನ್ನೋದನ್ನು ಜನಕ್ಕೆ ತಿಳಿಸ್ತೇವೆ. ಜಸ್ಟಿಫೈ ನಾವು ಮಾಡ್ತಾ ಇಲ್ಲಲ್ಲ. ಜಸ್ಟಿಫೈ ಮಾಡೋಂಗಿದ್ರೆ ನಾವು SIT ಮಾಡ್ತಾ ಇದ್ವಾ? ಯಾರು ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಥವಾ ಬೇರೆ ಯಾರಾದರೂ ತಪ್ಪು ಮಾಡಿದ್ದಾರೆ, ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ಮಾಡಬೇಕು ಅಂತೇಳಿ ನಾವು CID ಕೊಟ್ಟು ಅದನ್ನು ತನಿಖೆ ಮಾಡಿಸ್ತಾ ಇದ್ದೇವೆ. ಅದರ ಜೊತೆಗೆ CBIನವರು ಕೂಡ ತನಿಖೆ ಮಾಡ್ತಿದ್ದಾರೆ, EDನವರು ತನಿಖೆ ಮಾಡ್ತಾ ಇದ್ದಾರೆ. ಅವರೆಲ್ಲ ಮಾಡಲಿ ಅಲ್ಲ. ಅಂತಿಮವಾಗಿ ಏನು ವರದಿ ಬರುತ್ತೆ, ಅದು ವರದಿ ಬಂದ ಮೇಲೆ ಗೊತ್ತಾಗುತ್ತೆ. ಅವರಿಗೆ ಯಾರಿಗೆ ಶಿಕ್ಷೆ ಕೊಡಬೇಕೋ ಆ ಶಿಕ್ಷೆಯನ್ನು ಕೊಡ್ತೇವೆ. ನೋಡ್ರಿ, ತನಿಖೆ ಆಗೋವರೆಗೂ ಕೂಡ ಊಹಾಪೋಹಗಳು ಬೇಡ. ಒಂದು ವೇಳೆ ಮಿನಿಸ್ಟರ್ ಅಕೌಂಟಿಗೆ ಹೋಗಿದೆ ಅಂದರೆ ಆ ಮಿನಿಸ್ಟ್ರ್ ಮೇಲೆ ಕ್ರಮ ತಗೊಳ್ತೀವಿ. ಅದರಲ್ಲೇನು ಮುಲಾಜೇನು ಬೇಕಾಗಿಲ್ವಲ್ಲ.